ಹಾಯ್ ಗಾಯ್ಸ್, ಇವತ್ತು ನನ್ನ ಫ್ರೆಂಡು ಉಡುಪಿಯಿಂದ ಬಂದಿದ್ಲು. ಅವಳು ಹೇಳಿದ್ಲು ನನಗೆ ಮಾವಿನಕಾಯಿ ಬೇಕು ಅಂತ. ಸೊ ನಾವು ಮಾವಿನಕಾಯಿ ಕಿತ್ಕೊಂಡು ಅದ್ರ ರೆಸಿಪಿ ತೋರಿಸ್ತೀವಿ, ಬನ್ನಿ. ಮಾವಿನಕಾಯಿನ ಒಂದು ಬಕೆಟಲ್ಲಿ ಹಾಕ್ಕೊಂಡು ತೊಳ್ಕೊಳ್ಳಿ ಚೆನ್ನಾಗಿ. ಅದನ್ನು ತೊಳೆದಾದ್ಮೇಲೆ ಒಂದು ಕಡೆ ನಾವು ನೀಟಾಗಿ ಇಟ್ಕೊಂಡ್ವಿ. ಒಂದು ಕಡೆ ನೀಟಾಗಿ ಕಲ್ಲು ತೊಳ್ಕೊಂಡಾದ್ಮೇಲೆ ಮಾವಿನಕಾಯಿ ಇದೆಯಲ್ಲ, ಮಾವಿನಕಾಯಿ ಅಜ್ಜನ ನೀಟಾಗಿ ಕೊಯ್ಕೊಳ್ಳಿ, ಇಲ್ಲ ಅಂತಂದರೆ ಹಾಲೆಲ್ಲ ಎಲ್ಲ ಬಂದುಬಿಡುತ್ತೆ, ಕುಯ್ಕೊಳ್ಳಿ. ಅದಾದಮೇಲೆ ನನ್ನ ಫ್ರೆಂಡು ಉಡುಪಿಯಿಂದ ಬಂದಿದ್ದಾಳಲ್ಲ, ಅವಳು ನನಗೆ ನೀಟಾಗಿ ತುಂಬ ಚೆನ್ನಾಗಿ ಕೊಟ್ಲು. ಆಮೇಲೆ ನಾನು ಉಪ್ಪು ಖಾರ ಹಾಕಿ ಮಿಕ್ಸ್ ಮಾಡಿದೆ. ಆಮೇಲೆ ಇನ್ನೊಂದು ಮಾವಿನಕಾಯಿ ಇತ್ತು, ಅದ್ರ ವಾಟೆ ಎಲ್ಲ ನಾವು ನೀಟಾಗಿ ತೆಗೆದು ಆಮೇಲೆ ಅದನ್ನು ನಾವು ನೀರಲ್ಲಿ ಇನ್ನೊಂದು ಸತಿ ತೊಳ್ಕೊಂಡು 3 ಜನಕ್ಕೆ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡಿದ್ದೀರಿ, ಆಯಿತಾ? ನನ್ನ ತಂಗಿ ಇದ್ದಾಳಲ್ಲ, ಅವಳಂತೂ ಸಿಕ್ಕಾಪಟ್ಟೆ ನನಗೆ ಖಾರ ಜಾಸ್ತಿ ಬೇಕಂದ್ರೆ ಅದಕ್ಕೆ ನಾವು 7 ಮಾವಿನಕಾಯಿನ ಬಂದದ್ದು. ಇವಳು ಬಂದ್ಬಿಟ್ಟು ನನ್ನ ಉಡುಪಿ ಫ್ರೆಂಡು, ಅವಳೇ ಅದನ್ನೆಲ್ಲ ಕುಯ್ದು ಉಪ್ಪು ಖಾರ ಹಾಕಿ ಮಿಕ್ಸ್ ಮಾಡಿದ್ಲು. ಫ್ರೆಂಡ್ ಉಡುಪಿಯಿಂದ ಬಂದಿದ್ಲಲ್ಲ, ಅವಳಂತೂ ಎಲ್ಲ ಅಡುಗೆನೂ ತುಂಬ ಸಖತ್ತಾಗಿ ಮಾಡಿದ್ಲು. ಸೊ ಅದೇ ರೀತಿ ಮಾವಿನಕಾಯಿಗೆ ಉಪ್ಪು ಖಾರ ಸಕ್ಕರೆ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ಲು. ಇದು ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ಮನೆ ಹತ್ರ ಬೆಳೆದಿದ್ದೊಂದು ಗಿಡ. ಇದಂತೂ ಡಿಫ್ರೆಂಟಾಗಿತ್ತು. ನನ್ನ ಫ್ರೆಂಡ್ ಹೇಳು, ಈ ಗಿಡ ಅವ್ರ ಊರಲ್ಲಿ ತುಂಬ ಬೆಳೆಸಿದಾರಂತೆ ಅಂತ. ನನ್ನ ಫ್ರೆಂಡು ನನಗೆ ಒಂದು ಹೊಸ ವಿಚಾರ ಹೇಳಿದ್ರು. ನೀವು ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ಮನೆ ಎದುರುಗಡೆ ಇರೋ ಮಾವಿನಕಾಯಿ. ಸೊ ನಾವು ಈ ಮನೆ ಮೇಲೆ ಹತ್ತಿ ಅದನ್ನು ಸಾಹಸ ಮಾಡಿ ಕಿತ್ಕೊಂಡ್ವಿ. ಇವಾಗ ನನ್ನ ಫ್ರೆಂಡು ಉಪ್ಪು ಖಾರ ಹಾಕ್ತಾ ಇದ್ದಾಳೆ ಅಂತ ನೋಡ್ತಿದ್ದೀರಲ್ಲ. ನಮ್ಮ ತಂಗಿಗಂತೂ ಜಾಸ್ತಿ ಖಾರ ಬೇಕು ಅಂದು, ಸೊ ನಾವು ನಮ್ಮ ಕ್ವಾಂಟಿಟಿ ನೋಡಿಕೊಂಡು ಹಾಕಿದ್ದೀವಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಖಾರ ಹಾಕ್ಕೊಳ್ಳಿ. ಮತ್ತು ಎಲ್ಲರೂ ಟೇಸ್ಟ್ ಮಾಡೋಣ ಅಂತ 3 ಒಟ್ಟಿಗೆ ಟೇಸ್ಟ್ ಮಾಡೋಣ ಅಂತ ಟೇಸ್ಟ್ ಮಾಡಿದ್ವಿ. ರಿವ್ಯೂ ನೋಡೋಣ ಬನ್ನಿ ಗಾಯ್ಸ್. ಬಂದ್ಬಿಟ್ಟು ನನ್ನ ಫ್ರೆಂಡ್ ನನ್ನ ಕೈಲಿ ಕೊಟ್ಟಿದ್ಲು, ನೀನು ಮಿಕ್ಸ್ ಮಾಡು ತಗೋ, ನೀನು ಅವಾಗಿಂದ ಒಂದು ಕೆಲಸನೂ ಮಾಡಿಲ್ಲ ಅಂತ. ಇವಾಗ ನನ್ನ ಫ್ರೆಂಡ್, ಇವಾಗ ನಾನು ನೋಡಿದೆ, ವಾವ್ ಎಮ್ಮಿ ಸಖತ್ತಾಗೈತೆ. ಇವಾಗ ನನ್ನ ತಂಗಿ ನೋಡ್ಲು, ಅವಳಂತೂ ಸೈಕಾಗೈತೆ ಅಕ್ಕ ಅಂತ ಅನ್ಲು. ಇವಾಗ ನನ್ನ ಫ್ರೆಂಡ್ ಉಡುಪಿಯಿಂದ ಬಂದಿದ್ದವಳು. ಸರಿ, ಓಕೆ, ಬಾ.